ಒಳಗೆ ಹೋಗೋಣ ಬರ್ರಿ, ಏನಾಗಬೇಕು. ಈ ಕಾಲೇಜಿಗೆ 60 ವರ್ಷ ಆಯ್ತಂತೆ ಗಾಯ್ಸ್. ತುಂಬ ಮೆಮೊರೀಸ್ ಇದೆ ಇಲ್ಲಿ. ಒಂದ್ಸಲ ಕಾಲೇಜ್ ಲೈಫ್ ಮುಗಿದ್ರೆ ಮುಗೀತು, ಅದು ಹೆಂಗೆ ವಾಪಸ್ ಸಿಗೋದೇ ಇಲ್ಲ ಅದು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನನಗೆ ಇವತ್ತು ನಮ್ಮ ಕಾಲೇಜ್ ಹತ್ರ ಹೋಗಬೇಕು ಅಂತ ಇದೆ. ಕಾಲೇಜ್ ಹತ್ರ ಹೋಗಿ ಅಲ್ಲಿ ಓಡಾಡಿದ ಜಾಗ ಅಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಿದ್ದು, ಅದೆಲ್ಲ ಏನೋ ಒಂಥರ ಮೆಮೊರೀಸಲ್ಲೆಲ್ಲ ಸಿಕ್ಕಾಪಟ್ಟೆ ಇದೆ. ಕಾಲೇಜ್ ಲೈಫ್ ಆಬ್ವಿಯಸ್ಲಿ ಗೊತ್ತಿರುತ್ತಲ್ವ, ಅದು ಲೈಫ್ ಟೈಮ್ ಮೆಮೊರೀಸ್ ಕಾಲೇಜಲ್ಲಿ ಆಗಿರೋದೆಲ್ಲ. ಸೊ ಇವತ್ತು ಶೃಂಗೇರಿಗೆ ಹೊರಟಿದ್ದೀನಿ. ಇನ್ ಕೇಸ್ ಏನಾದರೂ ಕಾಲೇಜು ವಾಚ್ಮ್ಯಾನ್ ಬಿಟ್ಟರೆ ಕಾಲೇಜ್ ಒಳಗೂ ಹೋಗೋಣ. ಶೂಟ್ ಮಾಡಬೇಕಾ? ಎಲ್ಲ ಕಾಲೇಜಿಗೆ ಹೋಗಿದ್ದು ನೆನಪಾಗ್ತಾ ಇದೆ, ಈ ಟರ್ನಿಂಗ್ಸು ಇದೆಲ್ಲ. ಫೈನಲ್ ಇಯರಲ್ಲಿ ಆಲ್ಮೋಸ್ಟ್ ಬೈಕಲ್ಲಿ ಓಡಾಡಿಬಿಟ್ವಿ ನಾವು. ಫಸ್ಟ್ ಇಯರು ಸೆಕೆಂಡ್ ಇಯರು ಬಸ್ಸಲ್ಲಿ ಓಡಾಡ್ತಾ ಇದ್ವಿ. ನಾವು ಈ ಕಡೆಯಿಂದ 3 ಜನ ಫ್ರೆಂಡ್ಸ್ ಹೋಗ್ತಾ ಇದ್ವಿ. 3 ಜನನೂ ಅದೇ ಮಾಡಿದ್ದು. ಫಸ್ಟ್ ಇಯರ್ ಸೆಕೆಂಡ್ ಇಯರು ಬಸ್ಸಲ್ಲಿ, ಫೈನಲ್ ಇಯರಲ್ಲಿ ಬೈಕಲ್ಲಿ. ಅವ್ರು 3 ಜನ ಫ್ರೆಂಡ್ಸು ಊರಲ್ಲಿಲ್ಲ, ಇಲ್ಲ ಅಂದಿದ್ರೆ ಇವತ್ತು ಎತ್ತಾಕೊಂಬರ್ಬೋದಿತ್ತು. ಅವ್ರು 3 ಜನ ಅಲ್ಲ, ನನ್ನ ಸೇರಿ 3 ಜನ, ಅವರಿಬ್ಬರು ಊರಲ್ಲಿಲ್ಲ. ಕಾಲೇಜ್ ಡೇಸ್ ನೆಕ್ಸ್ಟ್ ಲೆವೆಲ್ ಇತ್ತು, ಏನೇ ಹೇಳಿ. ಎಲ್ಲರಿಗೂ ಆಬ್ವಿಯಸ್ಲಿ ಕಾಲೇಜ್ ಡೇಸೇ ಮೆಮೊರೇಬಲ್ ಆಗಿರುತ್ತೆ. ಕಾಲೇಜ್ ಡೇಸಲ್ಲಿ ನಾವು ಎಂಜಾಯ್ ಮಾಡೋಷ್ಟು ಎಲ್ಲಿ ಮಾಡ್ತೀವಿ ಹೇಳಿ. ಸ್ಕೂಲ್ ಲೆವೆಲಲ್ಲೂ ಮೆಮೊರೀಸ್ ಎಲ್ಲ ಇದರಲ್ಲೂ ಇರುತ್ತೆ, ಸ್ಕೂಲ್, PU, ಡಿಗ್ರಿ ಎಲ್ಲ. ಅದೇ ಸ್ಕೂಲಲ್ಲಿ ಏನಂದರೂ ಅಷ್ಟು ಫ್ರೀಯಾಗಿ ಇರಲ್ಲ, ಎಂಜಾಯ್ ಮಾಡಿರಲ್ಲ. ಅಲ್ಲೊಂಥರ ಬೇರೆ ಥರ ಮೆಮೊರೀಸ್. PUಲೂ ಅಷ್ಟೇ, ಅದು ಆಗ ಜಸ್ಟ್ ನಾವು PUಗೆ ಅಂದರೆ ಲೈಕ್ ಹೈಸ್ಕೂಲ್ ಬಿಟ್ಟಿರ್ತೀವಿ, ಅವಾಗಿನ್ನೂ ಅಷ್ಟು ಇದು ಮಾಡಲ್ಲ. ಡಿಗ್ರಿಲಿ ಆ್ಯಕ್ಚುಲಿ ನಾವು ಏನು ಎಂಜಾಯ್ ಮಾಡ್ತೀವಿ. ಬಸ್ ನೋಡಿ ಇಲ್ಲೇ ಸ್ಟಾಪ್ ಕೊಡ್ತಾಯಿತ್ತು, ಇಲ್ಲಿ ಬೆಳಗ್ಗೆ ಇಲ್ಲೇ ಸ್ಟಾಪ್ ಕೊಡ್ತಾಯಿತ್ತು. ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ವಿ ಕಾಲೇಜಿಗೆ. ಕಾಲೇಜ್ ಓಪನ್ ಇದೆ ಅನಿಸುತ್ತೆ. ಇಲ್ಲಿ ನೋಡಿ, ಇದ್ರಲ್ಲಿ ಕೂತ್ಕೊಂಡು PUBG ಆಡ್ತಾ ಇದ್ವಿ. ಕಾಲೇಜಿಗೆ ಮೊಬೈಲ್ ಅಲೋ ಇರಲಿಲ್ಲ, ಇಲ್ಲಿಗೆ ಮೊಬೈಲ್ ತಂದು ಇಲ್ಲಿ ಮೊಬೈಲ್ ಇಡ್ತಾ ಇದ್ವಿ. ಏನೋ ಕಾಲೇಜಲ್ಲಿ ಏನೋ ಸೀನ್ ಆಗ್ತಾ ಇದೆ, ತುಂಬ ಚೇಂಜಸ್ ಆಗಿದೆ ಇಲ್ಲೆಲ್ಲ. ಕಾಲೇಜ್ ಸ್ಪೋರ್ಟ್ಸ್ ಎಲ್ಲ ಇಲ್ಲೇ ಆಗ್ತಾ ಇತ್ತು. ಒಳಗೆ ಹೋಗೋಣ ಬರ್ರಿ, ಏನಾಗಬೇಕು. ಏನೋ ಹೆವಿ ಸೀನ್ ಆಗ್ತಾ ಇದೆ. ಅಯ್ಯಯ್ಯೋ, ಹಾರ್ಟ್ ಬೀಟ್ ಫುಲ್ ರೈಸ್ ಆಗ್ತಾ ಇದೆ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. A few moments later. ನಮ್ಮದು ಫಿಸಿಕ್ಸ್ ಸರ್ ಒಬ್ಬರು ಸಿಕ್ಕಿದ್ರು. ಅವ್ರ ಹತ್ರ ಮಾತಾಡಿದೆ ಹಿಂಗೆ ಕಾಲೇಜಿಗೆ ಬಂದೀನಿ ಅಂತ. ಎಲ್ಲ ಕಡೆ ತಿರ್ಗಾಡಪ್ಪ, ಏನೂ ತೊಂದರೆ ಇಲ್ಲ ಅಂದರು. ಮತ್ತು ಯಾರೋ ಹೊಸೊಬ್ರು ಕನ್ನಡ ಸರ್ ಒಬ್ಬರು ಬಂದಿದ್ದಾರೆ, ರಾಮಾಂಜಿ ಅಂತ. ಅವರು ಪರಿಚಯ ಆದರು. ಅವರು ಎಲ್ಲ ಕಡೆ ಒಂದ್ಸಲ ಕರ್ಕೊಂಡೋಗಿ ಬಂದರು. ನಾವು ಮಧ್ಯಾಹ್ನ ಲಂಚು ಆ ಹಾಲಲ್ಲಿ ಮಾಡ್ತಾಯಿದ್ವಿ. ಇವಾಗ ಏನೋ ಗೊತ್ತಿಲ್ಲ, ಅಲ್ಲಿ ಮಾಡ್ತಾಯಿದ್ವಿ. ಮುಗಿಸ್ಕೊಂಡು ಹಿಂಗೆಲ್ಲ ಓಡಾಡ್ತಾ ಇದ್ವಿ. ಇದು ಆಫೀಸ್ ರೂಮ್ ಬರುತ್ತೆ ಇಲ್ಲಿ. ಇದು ಕಾಮರ್ಸ್ ಬಿಲ್ಡಿಂಗ್, ಸೈನ್ಸ್ ಬಿಲ್ಡಿಂಗ್, ಹೀಗೆ ಆಪೋಸಿಟ್. ಬಟ್ ನಮಗೆ ಎಕ್ಸಾಮ್ಸ್ ಎಲ್ಲ ಇಲ್ಲಿ ಕಾಮರ್ಸ್ ಬಿಲ್ಡಿಂಗಲ್ಲೇ ಇರ್ತಾಯಿತ್ತು. ನಮಗೆ ಎಕ್ಸಾಮ್ಸ್ ಟೆನ್ಷನಲ್ಲಿ ನಾವು ಇಲ್ಲಿ ಕೂತ್ಕೊತಿದ್ವಿ, ಈ ಕಟ್ಟೆ ಮೇಲೆ ಕೂತ್ಕೊತಾ ಇದ್ವಿ ಓದೋದು. ಎಕ್ಸಾಮ್ಸ್ ಅರ್ಧ ಗಂಟೆ ಮುಂಚೆ ಇರುತ್ತಲ್ಲ ಓದೋದು, ಈ ಕಟ್ಟೆ ಮೇಲೆ ಕೂತ್ಕೊಂಡು ಓದೋದು, ಇಲ್ಲಿ ಕೆಳಗೆ ಕೂತ್ಕೊಂಡು ಓದೋದು. ಇಲ್ಲಿಂದನೂ ಬರ್ತಾಯಿದ್ವಿ. ಇಲ್ಲಿ ಕರ್ಕೊಂಡೋಗಿ ತೋರಿಸ್ತೀನಿ ಆಮೇಲೆ. ನಮ್ಮ ಲೈಬ್ರರಿ, ಇಲ್ಲೆಲ್ಲ ಲೆಕ್ಚರ್ಸ್ ಇದ್ದ ರೂಮು. ಲೈಬ್ರರಿ ಬಾಗಿಲು ಆ್ಯಕ್ಚುಲಿ ಅಂದರೆ ಕೀ ಹಾಕಿಲ್ಲ, ಬಟ್ ನಾನು ಓಪನ್ ಮಾಡಲ್ಲ, ಬೇಡ. ನಮ್ಮದು ಮೇಲ್ಗಡೆ ಫಸ್ಟ್ ಇಯರ್ ಕ್ಲಾಸ್ ತೋರಿಸ್ಕೊಬರ್ತೀನಿ ಬನ್ನಿ. ನೋಡಿ, 4 ಇಯರ್ಸ್ ಆಯ್ತೇನೋ ಆಲ್ಮೋಸ್ಟ್ ಕಾಲೇಜ್ ಬಿಟ್ಟು. 4 ಇಯರ್ಸ್ ಬ್ಯಾಕ್ ಅಂದ್ಕೊಂಡೇ ಇರಲಿಲ್ಲ ಇನ್ನು ನೆಕ್ಸ್ಟ್ 4 ಇಯರ್ಸಲ್ಲಿ ಈ ಥರ ಬಂದು ಈ ಥರ ಮೆಮೊರೀಸ್ ಎಲ್ಲ ಒಂಥರ ಕಲೆಕ್ಟ್ ಮಾಡ್ತೀನಿ, ಈ ಥರ ವೀಡಿಯೋಸ್ ಮಾಡ್ತೀನಿ ಅಂತ. ಹಂಗಲ್ವ ಜೀವನ. ಈ ಕಾರಿಡಾರ್ ಮಾತ್ರ
ಮರೆಯೋಕ್ಕೆ ಆಗಲ್ಲ. ಇಲ್ಲಿ ನಮಗೆ ಕ್ಲಾಸು ಇರ್ತಾ ಇರಲಿಲ್ಲ. ಇಲ್ಲಿ ಏನು ಮಾಡ್ತಾಯಿದ್ದೆ ಗೊತ್ತಾ ಅಂತ ಹೇಳ್ತೀನಿ ಕೆಲಸ. ಗೈಸ್, ನಮ್ಮ ಕ್ಲಾಸ್ ರೂಮ್ ಸೀರಿಯಸ್ಲಿ ಫಸ್ಟ್ ಇಯರ್ ಸೆಕೆಂಡ್ 2017 ಮತ್ತು 18 2017, 18 ಕೂರ್ತಾ ಇದ್ದಿದ್ದಿಲ್ಲಿ. ನಿಜವಾಗ್ಲೂ ನೆನಪಿಲ್ಲ ಎಲ್ಲಿ ಕೂರ್ತಾ ಇದ್ದೆ ಅಂತ. ಬಟ್ ರಫಾಗಿ ಯೋಚನೆ ಮಾಡಿದರೆ 1 2 3 ಇಲ್ಲಿ ಕೂರ್ತಿದ್ದೆ, ಒಂದೇ ಇಲ್ಲಿ ಕೂರ್ತಿದ್ದೆ. ಇದೆರಡರಲ್ಲೇ ಒಂದು ಕಡೆ ಕೂರ್ತಾಯಿದ್ದೆ. ಏನಾದ್ರು ಕಮ್ಮಿ ಟೈಮು ಇಲ್ಲಿ ನಂದು ಅಂದರೆ ಶೃಂಗೇರಿ ಹುಡುಗರು ಒಂದಿಷ್ಟು ಇಲ್ಲಿ ಕೂರು, ಕೊಪ್ಪ ಹುಡುಗರು ಅಲ್ಲಿ ಕೂರ್ತಿದ್ವಿ. ಸ್ವಲ್ಪ ಟೈಮ್ ಅವ್ರ ಜೊತೆ ಇರ್ತಿದ್ದೆ, ಸ್ವಲ್ಪ ಟೈಮ್ ಇವ್ರ ಜೊತೆ ಇರ್ತಿದ್ದೆ. ಎಲ್ಲರ ಜೊತೆ ನಾನು ಮಿಂಗಲ್ ಆಗ್ತಿದ್ದೆ. ಸೊ ಇಲ್ಲೂ ಕೂರ್ತಿದ್ದೆ. ಬಟ್ ಮೋಸ್ಟ್ ಆಫ್ ದ ಟೈಮ್ ನಾನು ಕೂರ್ತಾಯಿದ್ದೆ ಇಲ್ಲಿ ಅಥವಾ ಇಲ್ಲಿ ಕೂರ್ತಾಯಿದ್ದೆ ಅನ್ಸುತ್ತೆ. ನಾನು ಇಲ್ಲಿ ಕೂರ್ತಾಯಿದ್ದೆ. ಇಲ್ಲಿ ನಾನು ಇನ್ನೊಬ್ಬ ಫ್ರೆಂಡ್ ಕೂರ್ತಾಯಿದ್ದ. ಇಲ್ಲಿ ಮತ್ತೊಬ್ಬ ಫ್ರೆಂಡ್ ಕೂರ್ತಾಯಿದ್ದ. ಚೆನ್ನಾಗಿತ್ತು. ಅವರಿಬ್ಬರು ಸೇರಿ ಏನೋ ಕಾಮಿಡಿ ಮಾಡಿ ತಪ್ಪಿಸ್ಕೊಬಿಡೋರು. ನಾನು ನಗಡ್ ಸಿಕ್ಕಾಕೊಂತಿದ್ದೆ. ನನ್ನ ಎದ್ದೇಳ್ಸೋರು. ಅಯ್ಯೋ ತೀರೆ. ಈ ಬೋರ್ಡು ಈ ಕಡೆಗೆ ಏನಿತ್ತು ಅಂತ ಮರ್ತೋಗಿದೆ ನನಗೆ. ಬೋರ್ಡ್ ಮೇಲೆ ನಾನು ಹಾರ್ಡ್ಲಿ ಒಂದೇ ಸಲ ಬಂದಿರೋದು. ಇದನ್ನ ನೆನಪಿದೆ ನನಗೆ. ಸೆಕೆಂಡ್ ಇಯರಲ್ಲಿ ಅನಿಸುತ್ತೆ. ಏನೋ ಮ್ಯಾಥ್ಸ್ ಇದೇನೋ ಕೇಳೋಕ್ಕೆ, ಮ್ಯಾಥ್ಸ್ ಇದೇನೋ ಬರೆಯೋಕ್ಕೆ ಬಂದಿದ್ದೆ ಅಷ್ಟೇ. ಮ್ಯಾಥ್ಸ್ ಏನದು ಡಿರೈವೇಷನ್ಸ್ ಮ್ಯಾಥ್ಸ್ ಡಿರೈವೇಷನ್ ಏನೋ ಬರೆಯೋಕ್ಕೆ ಕೊಟ್ಟಿದ್ರು ಮ್ಯಾಮು. ಬಂದಿದ್ದೆ. ಅದೊಂದೇ ಸಲ ಬಂದೇ ಇಳ್ಕೊಂಡೆ. ನಾನು ಪುಣ್ಯಕ್ಕೆ ಒಂದು ಸಲನೂ ಸಿಕ್ಕಾಕೊಂಡಿರಲಿಲ್ಲ. ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ತುಂಬ ಮೆಮೊರೀಸ್ ಇದೆ. ಇಲ್ಲಿ ಏನು ಆಫ್ಟರ್ನೂನ್ ಲಂಚ್ ಆದಮೇಲೆ ನಾವು ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಪರ್ಫೆಕ್ಟಾಗಿ ಇದಕ್ಕೆ ವಾಲ್ಕೊಂಡು ನಿಲ್ತಾಯಿದ್ವಿ. ಇದು ಮಾತ್ರ ಕಾರಿಡಾರ್ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್ ಮೆಮೊರಿ ಇದೆ ಇದರಲ್ಲಿ. ತುಂಬ 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 ಮೆಮೊರಿ ಇದೆ. ಡೋರ್ ಹಾಕ್ಬೇಡ. ಬಾಯ್ ಬಾಯ್. ಚಲೋ ಮಿಸ್ ಮಾಡ್ಕೊತೀನಿ ಈ ಪ್ಲೇಸ್ನ. ನೋಡಿ, ಒಂದು ಸಲ ಕಾಲೇಜ್ ಲೈಫ್ ಮುಗಿದ್ರೆ ಮುಗೀತು. ಅದು ಹೆಂಗೆ ವಾಪಸ್ ಸಿಗೋದೇ ಇಲ್ಲ ಅದು. ನಾವು ಕನ್ನಡ ಕ್ಲಾಸು, ಈ ಲ್ಯಾಂಗ್ವೇಜ್ ಕ್ಲಾಸ್ಗಳಿಗೆ ಯೂಶ್ವಲಿ ಬಂಕ್ ಹಾಕ್ತಾಯಿದ್ವಿ ಆಗ. ಹಾಕಬೇಡಿ ಯಾರು ಹೇಳೋದು. ಬಂಕ್ ಹಾಕ್ತಾಯಿದ್ವಿ ಆಗ. ಏನು ಮಾಡ್ತಿದ್ವಿ, ಇಲ್ಲಿಂದ ಬಂದು ಅಲ್ಲಿಂದ ಸರ್ ಬರೋರಲ್ವಾ, ಸೊ ನಾವು ತಪ್ಪಿಸ್ಕೊಬೇಕು. ಹೆಂಗೆ ತಪ್ಪಿಸ್ಕೊಳೋದು ಅಂತ. ಇಲ್ಲಿ ಈ ಕ್ಲಾಸ್ ಖಾಲಿ ಇರ್ತಿತ್ತು ಯೂಶ್ವಲಿ. ಈ ಕ್ಲಾಸಲ್ಲಿ ಹೋಗಿ ನಿಂತ್ಕೊತಿದ್ವಿ ಇಲ್ಲೆಲ್ಲರೂ. ಅವ್ರು ಸರ್ ಹಿಂಗೆ ಪಾಸ್ ಆದಮೇಲೆ ಇಲ್ಲಿಂದ ಎಸ್ಕೇಪ್ ಆಗ್ತಿದ್ವಿ. ಅಯ್ಯೋ ದೇರೆ. ನಂದು ಎಕ್ಸಾಮ್ ಹಾಲ್ ಬರ್ತಾಯಿದ್ದು ಈ ರೂಮಲ್ಲಿ. ನಾನು ಈ ಕಾಲೇಜಲ್ಲಿದ್ದಾಗ 90% ಟೈಮ್ ನಾನು ಎಕ್ಸಾಮ್ ಬರ್ದಿದ್ದು ಇದೇ ರೂಮಲ್ಲಿ. ಆಮೇಲೆ ಇನ್ನೊಂದು 10% ಕೆಳಗೆ ಒಂದು ಸಲ ಬಂದಿತ್ತಾನೆ. ಮತ್ತು ಈ ಬಿಲ್ಡಿಂಗಲ್ಲಿ ಒಂದು 2 ಸಲ ಬಂದಿತ್ತು ಅಷ್ಟೇ. ಬಟ್ 3 ಇಯರ್ಸಲ್ಲಿ ಆಲ್ಮೋಸ್ಟ್ ನಾನು ಎಕ್ಸಾಮ್ ಬರ್ದಿದ್ದು ಇದೇ ರೂಮಲ್ಲಿ. ಆ ಬಿಲ್ಡಿಂಗ್ ಹೆಂಗಿತ್ತು ಹಂಗೆ ಇದೆ. ಈ ಬಿಲ್ಡಿಂಗ್ ಆದರೂ ಒಂಥರ ಪೇಂಟ್ ಆಗಿದೆ ಅಂತ ಅನಿಸ್ತಾ ಇದೆ ನನಗೆ. ಆ ಬಿಲ್ಡಿಂಗ್ ಮಾತ್ರ ಹೇಗಿತ್ತು ಹಾಗೇ ಇದೆ. ಆರ್ಟಲ್ಲಿಲ್ಲ, ಒಂಥರ ಫೀಲ್ ಆಗ್ತಾ ಇದೆ. ಏನೋ ಒಂಥರ ಬೇಜಾರು ಬರ್ತಾ ಇದೆ. ಇಲ್ಲಿ ಯಾವುದೋ ಒಂದ್ಸಲ ಕ್ಲಾಸ್, ಮ್ಯಾಥ್ಸ್ ಕ್ಲಾಸ್ ತೊಗೊಂಡಿದ್ರು ಈ ರೂಮಲ್ಲಿ. ಈ ಕಾಲೇಜಿಗೆ 60 ವರ್ಷ ಆಯ್ತಂತೆ ಗೈಸ್. ಈ ವರ್ಷಕ್ಕೆ 60 ವರ್ಷ ಆಯ್ತಂತೆ ನೋಡಿ. ಆದರೂ ಎಷ್ಟು ಚೆನ್ನಾಗಿದೆ ನಿಜವಾಗ್ಲೂ. ಇದು ಕಾಲೇಜ್ ತುಂಬ ಚೆನ್ನಾಗಿದೆ ಹೇಳ್ತೀನಿ. ಶೃಂಗೇರಿಲಿ, ಈ ಮಲೆನಾಡಲ್ಲಿ ಈ ಥರ ಕಾಲೇಜು ಗೈಸ್. ನಂದು ಫೈನಲ್ ಇಯರ್ ಕ್ಲಾಸ್ ಇದೆ ನೋಡಿ. ಫೈನಲ್ ಇಯರ್ ಕ್ಲಾಸ್ ಅರೇ ತುಂಬ ಮಿಸ್ ಮಾಡ್ಕೊತೀನಿ. ಚೆನ್ನಾಗಿದೆ ನೋಡಿ ಕ್ಲಾಸ್. ಕ್ಲಾಸ್ ರೂಮ್ ಕ್ಲೋಸ್ ಇದೆ
ಅಂದರೆ ಇದು ಲ್ಯಾಬಿಗೆ ಲಿಂಕ್ ಇದೆ, ಸೊ ಕ್ಲೋಸ್ ಮಾಡಿದ್ದಾರೆ. ಇಲ್ಲಿ ಕೆಮಿಸ್ಟ್ರಿ ಲ್ಯಾಬ್, ಇಲ್ಲಿ ಹೋಗ್ತಾ ಇದ್ದು ಕೆಮಿಸ್ಟ್ರಿ ಲ್ಯಾಬಿಗೆ ಹಿಂಗೆ ಹೋಗ್ತಾ ಇದ್ದು. ಇದು ಲ್ಯಾಬು. ನಾವು ಲ್ಯಾಬ್ ಎಕ್ಸಾಮ್ಸ್ ಇರ್ತಿತ್ತಲ್ವ, ಲ್ಯಾಬ್ ಎಕ್ಸಾಮ್ಸ್ ಇದ್ದಾಗ ಇಲ್ಲಿ ಕುತ್ಕೊತಾ ಇದ್ವಿ. ಅವ್ರು ಕರೆಯೋ ತನಕ ಅದೆಲ್ಲ ಸೆಟಪ್ ಮಾಡಬೇಕಿತ್ತಲ್ವ, ಎಕ್ವಿಪ್ಮೆಂಟ್ಸ್ ಎಲ್ಲ ಸೆಟಪ್ ಮಾಡಿ, ಟೇಬಲ್ ಎಲ್ಲ ಸೆಟಪ್ ಮಾಡಿ, ಯಾವ್ಯಾವ ಟೇಬಲಿಗೆ ಅಂತೆಲ್ಲ ಟೇಬಲ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡೋ ತನಕ ನಾವು ಇಲ್ಲಿ ಕುತ್ಕೊತಾ ಇದ್ವಿ. ಇದೇ ಕಟ್ಟೆ ಮೇಲೆ ಕುತ್ಕೊತಾ ಇದ್ವಿ. ಇಲ್ಲಿ ಕೂತಿದ್ರೆ ನನಗೆ ಜಾಸ್ತಿ ನೆನಪಿದೆ. ಇನ್ನೂ ಒಂಥರ ಭಯ ಆವಾಗ, ಅಯ್ಯೋಯ್ಯೋ ಓದಿಲ್ಲ ತೆಗಿ ಅಂತ. ಇಲ್ಲಿ ಫಸ್ಟ್ ಇಯರಲ್ಲಿ ಮೊಬೈಲ್ ತಂದು ಸಿಕ್ಕಾಕೊಂಡಿದ್ದೆ. ಇಲ್ಲ ಅವ್ರ ಸರ್ ಹೆಸರು ಮರ್ತೋಗಿದೆ. ಇಲ್ಲೇ ಎಕ್ಸಾಕ್ಟ್ ಫಸ್ಟ್ ಇಯರಲ್ಲಿ ಒಂದು 2-3 ಡೇಸ್ ಆಗಿತ್ತು ಹಿಂಗೆ ಹೋಗ್ತಾ ಇದ್ದೆ, ಇಲ್ಲಿ ಸರ್ ಹಿಡಿದಿದ್ರು. ಇದೇ ಸರ್ ಹಿಡಿದಿದ್ದು ನೋಡಿ. ಹೇಳ್ತಾ ಇದ್ದಾಗ ನೀನು 3 ವರ್ಷ ಆಯಸ್ಸು, ಅವರೇ ನಾನು ಹಿಡಿದಿದ್ದು ಮೊಬೈಲ್ ತಂದಾಗ. ನನ್ನ ಫ್ರೆಂಡ್ಸ್ ಎಲ್ಲ ಇವಾಗ ನೋಡಿ ರಗಾಡ್ತಾರೆ. ಹೆವಿ ಆ ಸರ್ ನೋಡಿದಾಗೆಲ್ಲ ನನಗೆ ರೇಗ್ಸೋರು, ಮೊಬೈಲ್ ತಂದು ಸಿಗಾಕೊಂಡಿದ್ದೆ ಅಂತ. ಬಾಯ್ ಕಣ್ರ. ಬಸ್ ಬನ್ನಿ ಹೋಗೋಣ. ಬಾಯ್ ಕಾಲೇಜ್.